ಅವಾಗ್ನಿಂದಾನೆ ಟಿವಿ ಹಾಕ್ಬಿಟ್ಟಿದ್ದು. ನೋಡಮ್ಮ ನೀನೇ ಅದು ಸುಮ್ಮನೆ ರವಿ ನೋಡಮ್ಮಿ ಯಾರದು ನೀನೇ ಹೊಡಿ ನೀನ್ ಹೊಡಿಯಮ್ಮ ನೀನು ನಿಂಗೆ ಹೊಡಿಯಕ್ ಬರಲ್ವಾ ನಿನಗೆ ಹೊಡಿಯಕ್ ಬರುತ್ತಾ ಬರಲ್ವಾ ನೀನ್ ಹೊಡಿ ಏಕ್ ಹೊಡಿಯಲ್ಲ ಮ್ಯಾನರ್ಸ್ ಇಲ್ವಾ ನಿನ್ಗೆ ಮ್ಯಾನರ್ಸ್ ಇಲ್ವಂತೆ ಲಕ್ಷಿತ್ ಲಕ್ಷಿತ್ ಅದು ಯಾರು ಮಗ್ನೆ ಅಕ್ಕ ಅವಾಗ ಲಕ್ಷಿತ್ಗೆ ಎಷ್ಟು ಏಜು ಅದ್ರಲ್ಲ ಆಲ್ಮೋಸ್ಟ್ ಒಂದು 3 years ಇರ್ಬೇಕು. ಎಷ್ಟು ಫನಿ ಅಂದ್ರೆ ಅಂದ್ರೆ 2.7 ಸಾಕು ಸುಮ್ಮನಿರು ನಿಂದು ಬೋರಿಂಗ್. ಅದ್ಯಾವ್ದದು ನಾನು ನೀನೇನ ಓ ನೀನ್ ನಮ್ಮ ಅರ್ಥನೇ ಆಗಲ್ಲ ನಾನು ಯಾಕೆ ಹಿಂಗ ಅತ್ತೆ ಅಂತ. ಸುಮ್ ಬಿಡೋ ಅಲ್ಲಿ ಲಚ್ಚು ಹೋದಾಗ್ಲೂ ಅಳ್ಳಿಲ್ಲ ಇಷ್ಟೊಂತಾರೆ ಯಾಕೆ ಲಚ್ಚು ಹೋದಾಗ ನಾನೇ ಜಾಸ್ತಿ ನೀನ್ ಅಳ್ಳಿಲ್ಲ ಕಣ್ ಸುಮ್ನಿರು. ಹೋಗ್ ನೋಡು ಅಕ್ಕ ಹೋದಾಗ ಹತ್ತಿಲ್ಲ ನೀನ್ ಹೋದಾಗ ತುಂಬಾ ಹತ್ತಿದೆ. ಏಕೆ ಲಚ್ಚು ಹೋಗ್ಬೇಕಾದ್ರೆ ನೀನು ಜೊತೆಲಿ ಹೋಗಿದ್ದೆ ಅದು ಹತ್ತಿದೆ. ಓಕೆ ಫ್ರೆಂಡ್ಸ್, ಆ ಒಂದು ಕ್ಲಿಪ್ಪಿಂಗ್ ಬಂದು ಲಡ್ಡು ಮುದ್ದಿನ ಆವಾಗ 3 ವರ್ಷ ಅಂತೆ. ಅವ್ನಿಗೆ ಕರೆಕ್ಟಾಗಿ ಮಾತು ಕೂಡ ಆರಾಗಿ ಬರ್ತಾ ಇರಲಿಲ್ಲ. ಅವಾಗ ಜಸ್ಟ್ ಸ್ಟಾರ್ಟ್ ಮಾಡಿದ್ದ. ಆ್ಯಂಡ್ ನಂದು ಏನೋ ರೇಗಿಸ್ತಾ ಇಲ್ಲು. ಅದಕ್ಕೆ ಲಕ್ಷಿತ್ ಬಂದು ಅಮ್ಮ ಒಡಿಮ ಅಚ್ಚು 2ಗೆ ಬೇರೆ ಅಚ್ಚುಗೆ ಒಡಿಮ ಬೇರೆ ಅಚ್ಚಿಗೆ ಒಡಿಮ ಅಂತ ಅಂತಿದ್ದ. ಬೇರೆ ಅಚ್ಚು ಅಂದರೆ ನಂದು, ನಾನು ಬಂದು ನಾರ್ಮಲ್ ಅಚ್ಚು, ನಂದು ಬಂದು ಬೇರೆ ಅಚ್ಚು. ಅವಾಗ ಅವನಿಗೆ ನಂದು ಅನ್ನೋಕ್ಕೆ ಹೇಳೋಕ್ಕೆ ಬರ್ತಾ ಇರಲಿಲ್ಲ. ಸೊ ತುಂಬಾ ಕ್ಯೂಟಾಗಿ ಮುದ್ದಾಗಿ ಮಾತಾಡ್ತಾ ಇದ್ದ. ಅವನೇನು ಮಾಡ್ತಾನೆ ಅವನಿಗೆ ಬಾ ಅಂದ್ರೆ ಬರಲ್ವಂತೆ ಅವನು. ಲಕ್ಷಿ ನೀನು ಬಾ ಸಾಕು. ಲಕ್ಷಿತು ನೀರ್ ವೇಸ್ಟ್ ಮಾಡ್ಬಾರ್ದು. ಬಾರೋ 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 ಹಂಗೆ ಗಿಂಡು ಬಿಡ್ತೀನಿ ಮಗನೇ ನಿನ್ನ. ಫಸ್ಟ್ ಇರ್ಬೇಕು ಅದು ಲಚ್ಚು ಫಸ್ಟೇ. ನಂದೇ ಅಂತ ನೋಡ್ಬೇಡ್ವೆ ಯಾರ್ದಾರ ಯಾವ್ದು. ಅದೇನ್ ಚೆನ್ನಾಗಿದ್ಯಾ? ಅದೇನ್ ಚೆನ್ನಾಗಿದೆ? ಏನ್ ಚೆನ್ನಾಗಿದೆ ಅಲ್ಲ ನೀನ್ ರಿಸೆಪ್ಷನ್ಗೆ ನಾನು ಒಟ್ಟಿಗೆ ಏನ್ ಚೆನ್ನಾಗಿದೆ ಅಂತ ಹೇಳಿದವಳು ಹಿಂಗೋಡೆ ನೋಡವ ಎಷ್ಟು ಚೆನ್ನಾಗಿದೆ ಬ್ಲೌಸ್ ಎಲ್ಲ. ಬ್ಲೌಸ್ ಚೆನ್ನಾಗಿದೆ. ಕಲರ್ಗೆ ಬೇಕಾದ್ರೆ ಪಿಂಕ್ ಕಲರ್ ನ ಹೊಸ ಸಕ್ಕದಾಗಿ ಕಾಣುತ್ತೆ ಅಲ್ವಾ ಮಮ್ಮಿ? ಮಸ್ತಾಗಿ ಕಾಣುತ್ತೆ ಲಚ್ಚು. ಬೇಡ ನೀನ್ ಫಸ್ಟ್ ನೀವು ಸತಿ ಹಾಕೊಂಡೇ ಇರೋದ್ನ. ಪರವಾಗಿಲ್ಲ ನನ್ಗೆ ಅವಳು ನಿಂತರ ಅಲ್ಲ ಜಲಸ್. ಅವಳ ನಂತರ ಅಲ್ಲ ಅಂತಾನೆ ಹೇಳ್ತಿರೋದ್ ಬೇಡ ಅಂತ. ನಂತರ ಆತರ ಎಲ್ಲ ಅನ್ಕೊಂಡೇ ಇಲ್ಲ ಲಚ್ಚು. ನೀನ್ ಲಚ್ಚುಗ ಹಂಗ ಅನ್ಬೇಡ, ಏನು ಅನ್ಬೇಡ ಲಚ್ಚುಗೆ. ಪ್ರೀ ಪ್ಲೀಟೆಡ್ ಕಡೆ ನಂಗೆ ಮೈಸೂರು ಸಿಲ್ಕ್ ಬೇಕು ಕಣ. ನೋಡೆ ಸಕ್ಕದಾಗಿದ್ ನೋಡೆ. ನಂಗೇನೋ ಓಕೆ ಓಕೆ ಅನ್ಸ್ತಾ ಇದ್ ಕಣೆ ಅಕ್ಕ. ಮತ್ತೆ ತಗೋಬೇಕಾದ್ರೆ ಸುಮ್ನೆ ಇದ್ಲು ಅಂದ್ರೆ ಏನು 2 ವರ್ಷ ಹಿಂದೆ ಚೆನ್ನಾಗಿತ್ತು. ಬರೀ ಹಿಂಗ್ ತೆಗ್ದಿ ನೋಡು ಮಮ್ಮಿ ನಾಮಕರಣಕ್ಕೆ ಯಾವ್ದು ಮಮ್ಮಿ ನಾಮಕರಣ ಅಲ್ಲ ಮಮ್ಮಿ. ಸರಿ ನನ್ನ ಸೀರೆಗಳನ್ನು ನಾನು ತೆಗಿಯುವೆ, ಅದ್ರಲ್ಲಿ ಯಾವ್ದಾದ್ರು ಇಷ್ಟ ಆದರೆ ತಗೋ. ಅಕ್ಕ ನನ್ಗೆ ನೀನು ಮೈಸೂರು ಸಿಲ್ಕ್ಗೆ ಬ್ಲೌಸ್ ಸ್ವಲ್ಪ ಹುಡುಕೊಡು ಅಷ್ಟೇನೆ. ಹೆಂಗೈತೆ ಹಂಗಿಡಿ, ಇಲ್ಲಾಂದ್ರೆ ಇಬ್ರು ಇಲ್ಲಿಂದ ಕಲ್ಸ್ಕೊಂಡ್ಬಿಡ್ಬೇಕಾಗಿರುತ್ತೆ. ಸಿಂಪಲ್ ಆಯ್ತು ನಿನ್ಗೆ ಗೊತ್ತಾ? ಮೈಸೂರು ಸಿಲ್ಕ್ ಸಿಂಪಲ್ ಆಯ್ತಾ? ಏನ್ ಗೊತ್ತಾ ಲಚ್ಚು, ನೀನು ಸೀರೆ ಚೆನ್ನಾಗಿ ಹ್ಯಾಂಡಲ್ ಮಾಡಲ್ಲ. ನಿಂದೆ ಸೀರೆ ಹಾಕೊಂಡು ಹೋಗೋ. ನನ್ ಸೀರೆ ಅದ್ ನಿಮ್ಗೆ ರಿಸೆಪ್ಷನ್ 3 ತರ್ಸಿ ಬೇಕು. ರಿಸೆಪ್ಷನ್ ಯಾರ ಸೀರೆ ತಗೋತಾರೆ? ಈಗ ನಿನ್ ಸೀರೆ ಅಂತ ನನ್ನ ಸೀರೆ ಅಲ್ವೇ ಅಲ್ಲ ಅದು ಬಿಡು. ಲಡ್ಡು ಹಾಯ್ ಏನು? ಹಾಯ್ ಹಾಯ್ ಗೈಸ್, ನನ್ನ ಮುಹೂರ್ತ ಸೀರೆ ನೋಡಿ. ಹಾಯ್ ಹಾಯ್ ಲಡ್ಡು ಹಾಯ್. ಇದು ಒಂದೇ ಚೆನ್ನಾಗಿಲ್ಲ ಸೌಂಡ್. ನನ್ನ ಮುಹೂರ್ತ ಸೀರೆ ಬ್ಲೌಸ್ ನೋಡಿ. ಬ್ಲೌಸ್ ಯಾವ ಮಟ್ಟಲ್ಲಿ ಬ್ಲೌಸ್. ಅಯ್ಯೋ ಅಯ್ಯೋ. ಬಟ್ ಈ ಸೀರೆ ನಾನು ಯಾವಾಗ್ಲಾದ್ರೂ ಒಂದ್ಸತಿ ಉಟ್ಕೋಬೇಕು ಅಂತ ತುಂಬಾ ಆಸೆ ಇದೆ ನನ್ಗೆ. ನಿನ್ ಮಗನ್ ಮದ್ವೆ ಉಟ್ಕೋ. ಇದು ಆಫ್ ಅಂಡ್ ಆಫ್ ಬ್ಲೂನೇ ಇದೆ ಕಣೆ. ಹಾಫ್ ಅಂಡ್ ಆಫ್ ಫುಲ್ ಆಗ್ಬಿಡುತ್ತೆ ಆಮೇಲೆ. ಲಚ್ಚು ಮಮ್ಮಿ ಮೈಸೂರು ಸಿಲ್ಕ್
ಸಿಂಪಲ್ ಆಯ್ತು. ರಿಸೆಪ್ಷನ್ ಸೀರೆ ಮೈಸೂರು ಬಟ್ ಇವಾಗ ಅನಿಸ್ತಿದೆ ನಾನು ನಿಜವಾಗ್ಲೂ ಈ ಸೀರೆ ತಗೊಂಡಿದ್ದ ರಿಸೆಪ್ಷನ್ಗೆ. ಅಲ್ಲ ಕಣೆ ಸಖತ್ತಾಗಿ ಕಾಣಿಸುತ್ತೆ ಈ ಒಡವೆ ಎಲ್ಲ ಹಾಕಿ. ಚೆನ್ನಾಗಿ ಕಾಣುತ್ತೆ ಕಣೆ, ಇಲ್ಲ ಅಂತ ಅಲ್ಲ, ಬಟ್ ಬ್ಲೂ ಕಲರ್ ಇಲ್ವಲ್ಲ. ಅದಕ್ಕೆ ನೀನು ಒಂದು ಈ ಸೀರೆ ಉಟ್ಕೊಳ್ಳೆ, ಇದು ಸಖತ್ ಚೆನ್ನಾಗಿದೆ. ತುಂಬಾ ಚೆನ್ನಾಗಿ ಕಾಮೆಂಟ್ ಮಾಡಿ. ಗ್ರೀನ್ ಕಲರ್ ನಿಜವಾಗ್ಲೂ ಪರ್ಸನಲ್ ಆಗಿ ಇಷ್ಟ ಆಗಲ್ಲ. ಗ್ರೀನ್ ಕಲರ್ ಅಲ್ಲ ಫಸ್ಟ್. ಇದು ಮಾರುತಿ ಸಿಲ್ಕ್ಸ್ ಅಲ್ಲ, ಶ್ರೀಧರ್ ಅಲ್ಲಿ ತಗೊಂಡಿದ್ದು. ಇಲ್ಲ ಮಾರುತಿ ಇಲ್ಲ. ಅಲ್ಲ ಕಣ ಮೀರಿ ನಾ ಮೈಸೂರು ಸಿಲ್ಕಿ ಬ್ಲೌಸ್ ಹಾಕೊಂಡಿದ್ದಲ್ಲ ಅದೇ ಬ್ಲೌಸ್ ಹಾಕೊಂಡ್ರೆ ಏಕೆ ಅಜ್ಜಿ ತರ ಕಾಣ್ತೀಯ. ಏನಿಲ್ಲ ನಿನ್ಗೆ ಬ್ರಾಡ್, ನಿಂದು ತುಂಬಾ ಫಿಟ್ ಆಗ ಆಗಲ್ಲ. ಹೇ ಲಚ್ಚು, ಸುಮ್ನೆ ಟೈಮ್ ವೇಸ್ಟ್ ಮಾಡ್ತಿದ್ಯಾ ಕಣೆ. ನೀಲಿ ನೀಲಿ ಬರ್ತಾ ಇದೀನಿ, ಒಂದ್ ನಿಮಿಷ. ಓಕೆ ಗೈಸ್, ಇಲ್ಲಿ ನೋಡಿ ಗೈಸ್, ಇನ್ನೊಂದ್ ಸೀರೆ ಸಿಕ್ಕಿದೆ ನನ್ಗೆ. ಇದು ಬಂದ್ಬಿಟ್ಟು ನಂದು ಬಳೆ ಶಾಸ್ತ್ರದ ಸೀರೆ. ಮಾಡ್ಕೊಬಿಟ್ಲು. ಪಕ್ಕ ಬಂದು ಸೀರೆ ತೋರಿಸ್ತಾ ಇಲ್ವಾ, ನಾನು ಯಾವುದಕ್ಕೂ ಹೋಗ್ತಾ ಇರಲಿಲ್ಲ. ಬಿಕಾಸ್ ನನಗೆ ಮೈಂಡಲ್ಲಿ ಫಿಕ್ಸ್ ಆಗಿತ್ತು, ನನಗೆ ಮೈಸೂರು ಸಿಲ್ಕೇ ಬೇಕು. ನೋಡಿ ಅಕ್ಕ ಬ್ಲೂ ಕಲರ್ ತೆಗ್ದೋಳ, ನಂಗೆ ಅದೇ ಬೇಕು ಅಂತ ನನಗೆ ತುಂಬ ಆಸೆ ಇತ್ತು. ಬಟ್ ಎಲ್ಲರೂ ಹೊಸ್ಲಿಕ್ಕೆ ಬೇಡ, ಸಿಂಪಲ್ ಆಯಿತು, ಚೆನ್ನಾಗಿ ಗ್ರ್ಯಾಂಡಾಗಿ ಉಟ್ಕೊ. ಆ್ಯಂಡ್ ಮೈಸೂರು ಸಿಲ್ಕ್ ಸ್ವಲ್ಪ ಹ್ಯಾಂಡಲ್ ಮಾಡೋಕೆ ನಿಂಕಲ್ಲಿ ಕಷ್ಟ ಆಗುತ್ತೆ, ಮಸ್ಕಾಗ್ತಿ ಹಂಗೆ ಹಿಂಗೆ ಅಂತ. ಸೊ ಅಕ್ಕ ನಂಗೆ ಯಾವ ಸೀರೆ ತೋರಿಸಿದ್ರು ನನಗೆ ಇಷ್ಟ ಇಲ್ಲ ಅಂತ ಇದೆ. ಆ್ಯಂಡ್ ಅಕ್ಕಾಗೆ ಹೊರಡಬೇಕಿತ್ತು, ಆಲ್ರೆಡಿ ಲೇಟ್ ಕತ್ಲೆ ಆಗಿತ್ತು, ಹೊರಡಬೇಕಿತ್ತು ಅವ್ರ ಮನೆಗೆ. ಜೀಜು ಬಂದು ಬೈತಾ ಇತ್ತು, ಏ ಜಾನ್ವಿ ಏನು ಟೈಮ್ ಪಾಸ್ ಮಾಡ್ಕೊಂಡು ಕೂತಿದ್ಯಾ ನೀನು ಹಂಗೆ ಹಿಂಗೆ ಅಂತ. ವಸಿ ನಗು ಬಂದಿಲ್ಲ, ವಸಿ ನಗು ಇಲ್ಲ ಫ್ರೆಂಡ್ಸ್. ನಿಜವಾಗ್ಲೂ ಜೀಜು ಬೈಯೋದು ನೋಡಿ ಅಕ್ಕಾಗೆ ನಂಗೆ ನಕ್ಕಿ ಸಾಕಾಯಿತು. ಆ್ಯಂಡ್ ಎಸ್, ಇದು ನಾರ್ಮಲ್ ಗಂಡ ಹೆಂಡತಿ ಸಣ್ಣ ಪುಟ್ಟ ಇದ್ದೇ ಇರುತ್ತೆ. ಸೊ ಪ್ಲೀಸ್ ಅದಕ್ಕೆ ಯಾರೂ ಸೀರಿಯಸ್ ಆಗಿ ತಗೋಬೇಡಿ, ಓಕೆನಾ. ಸುಮ್ಮನೆ ಕಾಮಿಡಿ ಆಗಿದೆ ಅಷ್ಟೇ. ಆ್ಯಂಡ್ ಫ್ರೆಂಡ್ಸ್, ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಕ್ಲಿಯರ್ ಮಾಡ್ತೀನಿ, ನಂದು ಮದುವೆ ಬಗ್ಗೆ. ಸೊ ತುಂಬ ಜನ ಕೇಳ್ತಾ ಇದ್ದೀನಿ ನಂದು ಮದುವೆ ಫಿಕ್ಸ್ ಆಯ್ತಾ ಅಂತ. ಸೊ ಮದುವೆ ಇಲ್ಲಿ ಯಾವುದು ಫಿಕ್ಸ್ ಆಗಿಲ್ಲ, ನಾವಿನ್ನೂ ಏನು ಗಂಡು ನೋಡಲೇ ಇಲ್ಲ ಇನ್ಫ್ಯಾಕ್ಟ್. ಬಟ್ ಏನಪ್ಪ ಅಂದರೆ ಮುಂದೆ ಮದುವೆ ಆಗೋದೇನೆ. ಕರೆಂಟ್ಲಿ ಅವಳಿಗೆ ಫ್ಯೂಚರಲ್ಲಿ ಅಂದರೆ ಕೆಲಸದ ವಿಷಯದಲ್ಲಿ ಅವಳಿಗೆ ಬೇರೆ ಬೇರೆ ಪ್ಲ್ಯಾನಿಂಗ್ಸ್ ಇದೆ, ಏನೆಲ್ಲ ಮಾಡಬೇಕು ಅನ್ನೋದು. ಸೊ ಅವಳು ಅದ್ರ ಮೇಲೆ ಫೋಕಸ್ ಮಾಡ್ತಾವಳೆ. ಆ್ಯಂಡ್ ನಮ್ಮದು ಯಾವುದೇ ರೀತಿ ಫೋರ್ಸ್ ಏನೂ ಇಲ್ಲ. ಆ್ಯಂಡ್ ಸೀರೆ ವಿಚಾರಕ್ಕೆ ಬಂದರೆ ಫ್ರೆಂಡ್ಸ್, ನಿಮಗೆ ಗೊತ್ತೇ ಇದೆ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾವು ಏನು ಸ್ವಲ್ಪ ಕಾಸ್ಟ್ಲಿ ಸೀರೆ ತಗೋತೀವಲ್ಲ, ಅದು ನಮಗೇನೆ ಅಂದರೆ ನಾನು ಅಕ್ಕ ಮಮ್ಮಿ ನಂದು ನಾವು ಇಷ್ಟನ್ನು ಹಂಚ್ಕೋತೀವಿ. ಸೊ ಕೆಲವು ಒಂದು 2 ವರ್ಷದಿಂದ ಇವಾಗ ನಂದು ಕೊಡ್ತಿರೋದು, ಬಿಕಾಸ್ ಮದುವೆ ಟೈಮಲ್ಲಿ ಅವಳಿಗೆ ಯೂಸ್ ಆಗುತ್ತೆ, ಜಾಸ್ತಿ ದುಡ್ಡು ವೇಸ್ಟ್ ಮಾಡೋದು ಬೇಡ ಅಂತ. ಆ್ಯಂಡ್ ನಾವು ಬ್ಲೌಸು ಅಷ್ಟೇ ಫ್ರೆಂಡ್ಸ್, ಅವಾಗಲೇ ಹೊಲ್ಸ್ಕೊಳ್ಳೋದು. ಇವಾಗ ಯಾವುದೇ ಥರದ ಬ್ಲೌಸ್ ಆಗಲಿ ಆ ಥರ ಏನೂ ಹೊಲ್ಸ್ಕೊಳ್ಳಲ್ಲ. ಇನ್ಫ್ಯಾಕ್ಟ್ ನನ್ನ ಎಂಗೇಜ್ಮೆಂಟ್ ಸೀರೆ ಇದೆಯಲ್ಲ, ಆ ಬ್ಲೂ ಕಲರ್ ನೋಡ್ತಿರೋದ ಎಂಗೇಜ್ಮೆಂಟ್ ಅಂದರೆ ಬ್ಯಾಗ್ಗಳಿಗೆ ಇದೆಯಲ್ಲ, ಆ ಬ್ಲೂ ಕಲರ್ ಸೀರೆ ಒಂದು 4-5 ವರ್ಷದ ಹಿಂದೆ ತೊಗೊಂಡಿದ್ದು. ಬಟ್ ಇವಾಗ ನನ್ನ ಎಂಗೇಜ್ಮೆಂಟಲ್ಲಿ ನಾನು ಹೊಲ್ಸ್ಕೊಂಡಿದ್ದು, ನಾನು ಅದನ್ನೇ ಹಾಕ್ಕೊಂಡಿದ್ದು. ಸೊ ಆ ಥರ ನಾವು ದುಡ್ಡನ್ನ ಸೇವ್ ಮಾಡ್ಕೋತೀವಿ, ಬಿಕಾಸ್ ಮದುವೆ ಟೈಮಲ್ಲಿ ಜಾಸ್ತಿ ದುಡ್ಡು ಬಟ್ಟೆಗೆ ಹೋಗೋದಲ್ವಾ. ಸೊ ಅದಕ್ಕೋಸ್ಕರನೇ ಫಸ್ಟೇ ನಾವು ಸ್ವಲ್ಪ ಸೇವ್ ಮಾಡ್ಕೊಂಡು ಇಟ್ಟಿರ್ತೀವಿ. ಇದು ಚೈತನ್ಯದ ಮದುವೆ. ಇದಕ್ಕೂ ಬೇಕಾದ್ರೆ ಪಿಂಕ್ ಕಲರ್ ಚೋಕರ್ ಹಾಕೋಬಹುದು, ಸಖತ್ ಹಾಕೊಂಡು. ಓಕೆ ಓಕೆ, ಅವೆಲ್ಲ ನನ್ನ ಸೀರೆನೆ. ನನಗೆ ಮೈಸೂರು ಸಿಲ್ಕ್ ಉಟ್ಕೋಬೇಕು ಅಂತ ಆಸೆ. ಅದು ಬ್ಲೌಸ್ ಏನ್ ಮಾಡ್ಲಿ? ಗೋಲ್ಡನ್ ಕಲರ್ ಬ್ಲೌಸ್ ಮೈಸೂರು ಸಿಲ್ಕ್. ಅದಕ್ಕೆ ನೀನು ಅಲ್ಲ ವೈಟ್ ಅಲ್ಲ, ನಾನಿವಾಗ ಮೊನ್ನೆ ಸುಮಂತನ್ ಮದ್ವೆಗೆ ಹುಟ್ಟಿದ್ದಲ್ಲ, ಆ ಸೀರೆ ಬ್ಲೌಸ್ ಬಂದು ಒಂಥರ ಗೋಲ್ಡನ್ ಕಲರ್. ಬಟ್ ಅದಕ್ಕೆ ಈ ತರ ನೆಟ್ ತರ ಬಂದಿದೆ, ಗ್ರೀನ್ ಕಲರ್. ಅದು ಚೆನ್ನಾಗಿ ಕಾಣಲ್ಲ. ಆ ಬ್ಲೌಸ್ ಆಕ್ಚುಲಿ ಗೋಲ್ಡನ್ ಕಲರ್ ಇರೋದು, ಅದಕ್ಕೆ ನೆಟ್ ಬಂದಿರೋದು. ಅದು ತಗಿಲ್ಲ ನೆಟ್ಟು. ಬಾಯಿ ಮುಚ್ಕೊಂಡೋಗಲೇ. ಅದಕ್ಕೆ ಚೌಕರ್ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಂಗೆ ಅದು ಫುಲ್ ಸೀರೆನೇ ಸಿಂಪಲ್ ಕಣ. ಆ್ಯಂಡ್ ಇನ್ನೊಂದು ಹೇಳೋದು ಮರ್ತ್ಬಿಟ್ಟೆ ಫ್ರೆಂಡ್ಸ್, ಮೈಸೂರು ಸಿಲ್ಕ್ ಇವ್ರು ಯಾಕೆ ಬೇಡ ಅಂತಾರೆ ಅಂದರೆ, ಮಮ್ಮಿದು ಮೈಸೂರು ಸಿಲ್ಕ್ ಬ್ಲೂ ಕಲರ್ ಸೀರೆ ಏನಿದೆಯಲ್ಲ, ಅದಕ್ಕೆ ಬ್ಲೌಸ್ ಫುಲ್ ಡ್ಯಾಮೇಜ್ ಆಗಿದೆ. ಅಂದರೆ ಫುಲ್ ಡ್ಯಾಮೇಜ್ ಆಗಿದೆ, ಅದು ಮತ್ತೆ ಹಾಕೊಳ್ಳೋಕ್ಕಾಗಲ್ಲ, ಆ ಥರ ಬ್ಲೌಸ್ ಸ್ಥಿತಿ ಆಗಿದೆ. ಅದಕ್ಕೆ ಅವ್ರು ಅದು ಬೇಡ ಅಂತವ್ರೆ. ನಂದಕ್ಕೆ ಬೇರೆ ಬ್ಲೌಸ್ ಹಾಕೊಂಡು ನೋಡೋಣ, ಮಿಸ್ ಮ್ಯಾಚ್ ಮಾಡೋಣ ಅಂತ ನಾನಿದೆ. ಬಟ್ ಅದು ಒಳ್ಳೆ ಐಡಿಯಾ ಅಲ್ಲ, ನನಗೂ ಗೊತ್ತಿತ್ತು. ಬಟ್ ಆದರೂ ಮನಸ್ಸು ಯಾಕೋ ಹೋಗ್ತಾ ಇರಲಿಲ್ಲ ಅಷ್ಟೇ ಫ್ರೆಂಡ್ಸ್. ಆ್ಯಂಡ್ ಬ್ಲೂ ಕಲರ್ ಸೀರೆನೇ ಯಾಕೆ ಅಂತ ಅಂದರೆ, ಬಿಕಾಸ್ ನಾವು ಫ್ಯಾಮಿಲಿ ಎಲ್ಲ ಬ್ಲೂ ಕಲರ್ ಉಟ್ಕೋಬೇಕು ಅಂತ ಪ್ಲ್ಯಾನ್ ಇತ್ತು, ಅದಕ್ಕೋಸ್ಕರ. ಓಕೆ ಫ್ರೆಂಡ್ಸ್, ಫೈನಲಿ ಒಂದು ಸೀರೆ ಸೆಲೆಕ್ಟ್ ಮಾಡಿದ್ವಿ. ಯಾವುದಪ್ಪ ಅಂದರೆ ನನ್ನ ಮದುವೆಲಿ ಅಕ್ಕ ಹಾಕ್ಕೊಂಡಿದ್ಲಲ್ಲ, ಸೊ ಆ ಸೀರೆನ ಸೆಲೆಕ್ಟ್ ಮಾಡಿದ್ದು. ಫಸ್ಟ್ ತೋರಿಸಿದ್ಲಲ್ಲ ಆ ಸೀರೆನ. ಆ್ಯಂಡ್ ನೀವು ಥಂಬ್ನೇಲ್ ಕೂಡ ನೋಡಿರ್ತೀರ ಆ ಸೀರೆನ, ಸೊ ಅದನ್ನೇ ಹಾಕೊಳ್ಳೋದು ನಾನು. ಆ್ಯಂಡ್ ನೆಕ್ಸ್ಟ್ ದಿನ ನಾಮಕರಣ ಆಯಿತು. ಸೊ ಎಲ್ಲನೂ ಹೊರಟರು, ಬಿಕಾಸ್ ಲಕ್ಷಿತ್ಗೆ ಸ್ಕೂಲ್ ಇತ್ತು. ಆ್ಯಂಡ್ ನನಗೆ ಕೂಡ ಲೇಟ್ ಆಗ್ತಾಯಿತ್ತು. ಸೊ ಅಕ್ಕ ಹೊರಟ ಮೇಲೆ ನಾನು ಕೂಡ ಹೊರಡ್ತೀನಿ. ಬಟ್ ಅದ್ರದ್ದು ಜಾಸ್ತಿ ಕ್ಲಿಪ್ಪಿಂಗ್ಸ್ ತೊಗೊಂಡಿಲ್ಲ ಫ್ರೆಂಡ್ಸ್. ಆ್ಯಂಡ್ ಇನ್ನೊಂದು ತುಂಬ ರಾಗ್ ಇಟ್ಟಿದ್ದೀನಿ, ಜಾಸ್ತಿ ಏನು ನಾನು ಇದು ಮಾಡಿಲ್ಲ. ಬಿಕಾಸ್ ಇನ್ನೂ ತುಂಬ ರಾಗ್ ಇಡ್ಬೋದಿತ್ತು. ಬಟ್ ಏನು ಗೊತ್ತಾ, ತುಂಬಾ ಪರ್ಸನಲ್ ಟಾಕ್ ಆಗುತ್ತೆ, ಕಾಮಿಡಿ ಆಗುತ್ತೆ. ಬಟ್ ಆ ಕಾಮಿಡಿ ಕೆಲವೊಬ್ಬರು ಸೀರಿಯಸ್ ಆಗಿ ತಗೋತಾರೆ, ಮತ್ತು ಅದನ್ನು ನೆಗೆಟಿವ್ ಆಗಿ ಕಾಮೆಂಟ್ ಮಾಡ್ತಾರೆ. ಸೊ ಅದಕ್ಕೋಸ್ಕರನೇ
ಮುದ್ದಿನ ನಾಳೆ ಸ್ಕೂಲ್ ಟೀಚರ್ ಹೊಡಿತಾರೆ. ಮುದ್ದಿನ ಬೆಡ್ಶೀಟ್ ಬಿಡ್ಬೇನೆ, ಚಳಿ ಆಗುತ್ತಲ್ಲ. ನಕ್ಷಿಕೆ ನಾಳೆ ಅವ್ರ ಸ್ಕೂಲ್ ಟೀಚರ್ ಹೊಡಿತಾರಂತೆ. ಇಲ್ಲ ಮಗ್ನ, ಯು ಆರ್ ದ ಬೆಸ್ಟ್. ನೋಡು ಮುದ್ದಿನ ಬಾರು ಬಾರು, ಒಂದು ತುಮ್ಮ ಕೊಡ್ತೀನಿ ಬಾರು. You also say sorry to ಅಚ್ಚು. ಸಾರಿ ಹೇಳು ಅಚ್ಚುಗೆ ಹೊಡೆದಲ್ಲ. ಲಕ್ಷಿತ್ ಅವತ್ತು ಸಾರಿ ಹೇಳಿಸ್ಬಿಡ್ತೀನಿ. ಏನ್ ಹೇಳ್ಕೊಡ್ತಾ ಇದೆಯಾ ಗೊತ್ತಲ್ಲ ನನ್ಗೆ. ಅಚ್ಚುಗೆ ಚೆನ್ನಾಗಿ ಹೊಡೆದ ಮಜಾರ ಮಮ್ಮಿ ಅಲ್ಲೇ ಇತ್ತು ಮಮ್ಮಿನು. ಎಷ್ಟು ಹೊಡಿತಾ ಗೊತ್ತಾ? ಹಿಂಗೆ ಹಿಂಗೆ ಏನ್ ಗೊತ್ತಾ, ಇವನು ಗಾಯವೇ ಆಗ್ಬಿಟ್ಟಲ್ಲ. ಅಲ್ಲ ಕ್ಯಾಬ್ ಬಂದಿಲ್ಲ ಏನಿಲ್ಲ, ಬಂದು ನಿಂತ್ಕೊಂಡೇ ಬಿಟ್ಟಿದೆ ಅಂತ ಹೇಳ್ತಾರೆ ಈ ನನ್ನ ಗಂಡ. ನಾನು ಬಂದು ಯಾವಾಗಾದ್ರೂ ಬಂತು ಅಂತ ಕರೆದ ಬನ್ನಿ ಕ್ಯಾಬ್ ಬಂತು ಅಂತಾನೆ ಕರ್ತಿದ್ ನೀನು, ಬಂದ್ಬಿಡ್ತು ಅಂತಾನೆ ಹೇಳಿದೆ. ತೆಗೆದು ನೋಡ್ಬೋದಿತ್ತು. ನಂದು ಅರ್ಶನಶಾಸ್ತ್ರ ಸೀರೆ ತೆಗಿಬೋದು. ಬಳೆ ಶಾಸ್ತ್ರ ಸೀರೆ ತೆಗೆದ್ವಲ್ಲ. ಮದ್ವೆ ಇಲ್ಲೇ ಮುಗಿಸ್ಬಿಡ್ತಾರೆ. ಮದ್ವೆ ಗಂಟು ನೋಡೂಲ್ಲ, ಮದ್ವೆ ಫಿಕ್ಸ್ ಆಗುಲ್ಲ. ಸುಮ್ಮನೆ ಜೋಕ್ ಮಾಡ್ತಿರೋದು, ಯಾರು ಸೀರಿಯಸ್ ಆಗಿ ತಗೋಬೇಡಿ. ಬಟ್ ಸ್ಟಿಲ್ ಆ ಶಾಸ್ತ್ರದ ಸೀರೆ ಎಲ್ಲ ನಿಜವಾಗ್ಲೂ ಇವಳಿಗೆ ತಗೊಂಡಿರೋ ಸೀರೆಗಳೇ ಅದೆಲ್ಲ. ಲಿಫ್ಟ್ ಚೆನ್ನಾಗಿ ಆಗೈತೋ ಇಲ್ವೋ ಕಾಣೆ. ಅಯ್ಯೋ ಮಮ್ಮಿ ಲಿಫ್ಟ್ ಚೆನ್ನಾಗಿಲ್ಲ ರೀ ಪುನೀತಾ. ಲಿಫ್ಟ್ ಹಾಳಾಗಿದೆ. ಲಿಫ್ಟ್ ಚೆನ್ನಾಗಿಲ್ಲ ಅಂದ್ರೆ ಇದೆಲ್ಲ ಹೆಂಗ್ ಎತ್ಕೊಂಡು ಹೋಗೋದು? ಯಪ್ಪ ಏಯ್ ಏ ಗುಂಡಾಡಿ ಗುಂಡ ಬಾಯ್ ಟಾಟಾ. ಉಮ್ಮ ಕೊಡು ಉಮ್ಮ ಕೊಡು. ಹಿಡ್ಕೊಳೆ ಈ ರೂಪಿ ಸಿಂಬಾ ಸಿಂಬಾ ಬಾಯ್ ಕೊಡು ಬಾಯ್ ಕೊಡು. ಏಯ್ ಬಿದ್ದೋಗ್ತೀಯ, ಓಡ್ಬೇಡ. ಏ ಹಿಡ್ಕೊಂಡು ಏ ಮಮ್ಮಿ ಅಂತ ಬರೀ ಅಂತ ವ್ಲಾಗ್ ಮಾಡಿ ನೀನ್ ಯಾಕೆ ಅವಾಗಲೇ ಅವನಿಗೆ ಇದು ಮಾಡ್ದೆ? ಆಯ್ತಾಯ್ತು ಬಾಯ್. ಡ್ಯಾಡಿ ನಾನು ಹೊಡ್ತಾ ಇದೀನಿ, ಬಾಯ್ ಹುಷಾರು. ಇಲ್ಲ ನೀವೇ ಇರಲ್ಲ, ನಾನಿದ್ದೇನು ಮಾಡಿ. ಸರಿ ಕಾರ್ ಬರ್ತಿದೆ, ಸರಿ ಹುಷಾರು ಡ್ಯಾಡಿ. ಎಲ್ಲೇನು ಬಂದಿಲ್ವಾ? ಎಲ್ರು ಅರುಣ್ ಆಗ್ತವ್ರೆ. ಅಕ್ಕ ಹೆಂಗ್ ಅನ್ಸ್ತೈತೆ, ಹೋಗ್ತಿದ್ಯಾ ಇವಾಗ? ಲಕ್ಷಿದಿನ ಹೋಗಲ್ವೇನ? ಹೋಗೋ ಮನೆಗೆ ಹೋಗು. ಏ ಬಾಯಿ ಕಡೆ ಅಕ್ಕ, ಸಂಬಳ ನನ್ ಗುಂಬ್ಳಾಕ ನೀನು. ಫ್ರೆಂಡ್ಸ್, ಇನ್ನೊಂದು ಕಾಮಿಡಿ ಏನಪ್ಪ ಅಂತಂದರೆ, ಸರಿ ಆಯಿತು ಬೇಗ ಬೇಗ ಸೀರೆ ಸೆಲೆಕ್ಟ್ ಮಾಡಿದ್ವಿ. ಓಕೆ ಇವ್ರು ಹೊರಡಬೇಕು, ಲೇಟ್ ಆಗ್ತೈತೆ ಅಂತ. ಅದಾದಮೇಲೆ ಜಿಜು ಸರಿ ಕ್ಯಾಬ್ ಬಂತು, ಬನ್ನಿ 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 ಬೇಗ ಬೇಗ ಅಂತ ಅಂದ್ಕೊಂಡು ಬೇಗ ಬೇಗ ಅರ್ಜೆಂಟ್ ಎಲ್ಲರೂ ಆಚೆ ಬಂದ್ವಿ. ಅದಾದಮೇಲೆ ನೋಡಿದ್ರೆ ಕ್ಯಾಬೇ ಬಂದಿರಲಿಲ್ಲ. ಮಮ್ಮಿ ಹೊಸ ಲೈಕ್ ಮಕ್ಕಳನ್ನ ಕರ್ಕೊಂಡು ಚಳಿಲಿ ಇದು ಕ್ಯಾಬ್ ಬಂದು ಏನಿಲ್ಲ, ಆಮೇಲೆ ನಾವು ಬರ್ಬೋಯ್ತಲ್ವ ಅಂತ ಹೇಳ್ತಿದ್ರು. ಆ್ಯಂಡ್ ಅದೇ ಗ್ಯಾಪಲ್ಲಿ ಸರಿ ಇನ್ನೇನು ಕ್ಯಾಬ್ ಬಂತು ಅಂತ ಅನ್ನೋ ಟೈಮಲ್ಲಿ ನಮ್ಮ ಮುದ್ದಿನ ಅಳಗೆ ಸ್ಟಾರ್ಟ್ ಮಾಡಿಬಿಟ್ಟ. ಅಮ್ಮಮ್ಮ ನಾನು ಬರಲ್ಲ, ಹೋಗಲ್ಲ ಅಮ್ಮಮ್ಮ, ನಾನು ಇಲ್ಲೇ ಇರ್ತೀನಿ ಅಮ್ಮಮ್ಮ, ನಿನ್ನ ಜೊತೆ ಇರ್ತೀನಿ ಅಮ್ಮಮ್ಮ ಅಂತ. ಬಾಯ್ ಲಕ್ಷಿ, ಅಂದು ಲಕ್ಷಿ ಲಾಟ್ ಓಕೆ. ನಂಗೆ ಕೇಳಿಸಿಲ್ಲ ಕಣ್, ನಾನು ಹಿಂಗೆ ಸಿನಿಮಾ ನಿಂಗೆ ಫುಲ್ ವಿಲನ್ ಮಾಡ್ಬಿಡ್ತೀನಿ. ಹೊರಗಡೆ ಹಿಡ್ಕೊ, ಇವ್ನು ಹೋಗ್ಬಿಡ್ತಾನೆ. ಬರಲ್ವಾ? ನೀನ್ ಇಲ್ಲೇ ಇರ್ತೀಯ, ನಾನು ಹೋಯ್ತೀನಿ ಕುತ್ಕೊಳ್ತೀನಿ ಈಗ. ಅಪ್ಪ ಜೊತೆ ಅಪ್ಪ ಅಚ್ಚಿ ಬಾಯ್ ಹೇಳು. ಬಾಯ್ ಚಂಬು ಅದು ಬೆಸ್ಕೊಳ್ಳೋ. ಏ ಬಾಯ್ ಕಡೆ ಅಕ್ಕ, ನನ್ ಬ್ಲೌಸ್ ಚೆನ್ನಾಗಿ ಹೊಲ್ಸೆ ಅಕ್ಕ, ನನ್ ಬ್ಲೌಸ್ ಚೆನ್ನಾಗಿ ಹೊಲ್ಸು, ನಾನು ಹೇಳ್ತಾ ಇದ್ದೀನಿ. ಆಕ್ಚುಲಿ ಸಿಂಬಾದು ಒಂದು ಟೊಪ್ಪಿ ಇದೆ, ಅದೇ ಬ್ರೌನ್ ಕಲರ್, ಆರೆಂಜ್ ಲಕ್ಷಿತದು ಬ್ರೌನ್ ಮತ್ತೆ ಲಡ್ಡುದು ಬ್ರೌನ್ ಮತ್ತೆ ವೈಟ್, ಬ್ರೌನ್ ಮತ್ತೆ ಬ್ಲಾಕ್. ನಂಗೆ ಗೊತ್ತಿಲ್ಲ ಕಣ್, ಹೋಗು ಇವಾಗ ಹೋದ್ಮೇಲೆ ನಂಗೆ ಅವೆಲ್ಲ ಹೇಳ್ಬೇಡ ನೀನು. ನಾನು ಬ್ಲೌಸ್ ಚೆನ್ನಾಗಿ ಹೊಲ್ಸವ ತಾಯಿ, ಒಂದು 50 ರೂಪಾಯಿ ಹೆಚ್ಚಾದ್ರೂ ಪರವಾಗಿಲ್ಲ, ಚೆನ್ನಾಗಿ ಹೊಲ್ಸು. ಅವನೇ ಬರಲ್ವಂತೆ. ಏನು ನಿಮ್ಮ
ಫ್ರೆಂಡ್ಸ್ ಅಷ್ಟೇ ಲಕ್ಷಿತ್ ವಾಪಸ್ ಓಡೋದ ನಾನು ಕಾರಲ್ಲಿ ಕೂತ್ಕೊಳ್ಳಲ್ಲ ಅಂತ. ಸೊ ಕರ್ಕೊಂಡು ಬರೋಕ್ಕೆ ಜೀಜುನ ಮಮ್ಮಿನೂ ಯಾರೋ ಹೋಗಿರಬೇಕು. ಆ್ಯಂಡ್ ನಾನು ಹೇಳ್ತಾ ಇದ್ದೀನಿ ಪದೇ ಪದೇ ಬ್ಲೌಸ್ ಚೆನ್ನಾಗಿ ಹೊಲಿಸು ಅಂತ. ಬಿಕಾಸ್ ಅವ್ರ ಮನೆ ಕಡೆ ಬ್ಲೌಸ್ ಚೆನ್ನಾಗಿ ಹೊಲಿಸ್ತಾರೆ, JP ನಗರ್ ಹತ್ರನೋ ಅಥವಾ ಮಂಡ್ಯದಲ್ಲಿ ಎಲ್ಲೋ ಹೊಲಿಸ್ತಾಳಕ್ಕ, ಅದು ಕಡಿಮೆ ಪ್ರೈಸಲ್ಲಿ. ಸೊ ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ. ಆ್ಯಂಡ್ ಈ ಒಂದು ಸಿಂಪಲ್ ಆದ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ನಿಮಗೆ ಈ ವ್ಲಾಗ್ ಒಂದು ಚೂರು ಅದು ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಇನ್ನು ಯಾವ ಥರ ವ್ಲಾಗ್ಸ್ ಬೇಕು ಅಂತ ಪ್ಲೀಸ್ ಕಾಮೆಂಟ್ ಮೂಲಕ ತಿಳಿಸಿ. ಓಕೆನಾ? ಬಾಯ್. ಬಾಯ್ ಮುದಿನಾ, ಯು ಆರ್ ದ ಬೆಸ್ಟ್. ಓಕೆ, ಐ ಲವ್ ಯು. ಅಂದನು ಕರ್ಕೊಂಡು ಹೋಗು, ಜಿಜಿ. ಹೋದ್ಮೇಲೆ ಫೋನ್ ಮಾಡಕ್ಕ. ಹುಷಾರು ಹೋದ್ಮೇಲೆ ಫೋನ್ ಮಾಡಿ. ಬಾಯ್ ಬಾಯ್ ಲಡ್ಡು. ಬಾಯ್ ಹೇಳ್ತೀನಿ ಲಡ್ಡುಗೆ ಬಾಯ್. ನನ್ನ ಬ್ಲೌಸ್ ಚೆನ್ನಾಗಿ ಹೊಲ್ಸು. ಬಾಯ್. ಇನ್ನ ರಿಯಾಕ್ಷನ್ ಮಾಡಲ್ಲ ಇದನ್ನ. ನೋಡು ಎಕ್ಸ್ಪ್ರೆಷನ್ ಏನಾದ್ರು